ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಇವತ್ತು ಒಂದು ವಿಶೇಷವಾದ ಮಾಹಿತಿನ ಹಂಚ್ಕೊಳ್ಳೋಕೆ ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಈ ಮೂಲಕ ಮಾಹಿತಿನ ಹಂಚ್ಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ಕೊಡಗು ಅಂದರೆ ಪ್ರವಾಸಿಗರ ತಾಣ. ಇದನ್ನ ಹೇಳ್ಬೇಕಂತಂದರೆ ಕೊಡಗುನ ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಕೊಡಗಲ್ಲಿ ಬರೋಂಥ ಪ್ರವಾಸಿಗರು ಕೆಲವೊಂದು ಪ್ರವಾಸಿಗರ ತಾಣಗಳಿಗೆ ಹೋಗಿ ಅದರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲದೆ ಮತ್ತೆ ಅವರು ಹಿಂತಿರುಗ್ತಾರೆ. ಈ ಮಾಹಿತಿನ ಹಂಚ್ಕೊಳ್ಳೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ಮುಂಚೆ ಯಾವ ವಿಷಯದ ಬಗ್ಗೆ ಮಾಹಿತಿ ಹಂಚ್ಕೊತಿದ್ದೀನಿ ಅಂತಂದರೆ, ನಮ್ಮ ವಿರಾಜಪೇಟೆಯಲ್ಲಿರುವಂಥ ಗಡಿಯಾರ ಕಂಬದ ಬಗ್ಗೆ ನಾನು ಈಗ ಮಾಹಿತಿಯನ್ನು ಹಂಚ್ಕೊತಿದ್ದೀನಿ. ಮೊದಲಿಗೆ ನಾವು ಗಡಿಯಾರ ಕಂಬ ರಚನೆ ಆಗೋಕ್ಕೆ ಮುಂಚೆ ವಿರಾಜಪೇಟೆ ಹೇಗೆ ರಚನೆ ಆಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ತುಂಬ ಉತ್ತಮವಾಗಿರ್ತದೆ ಅಂತ ಹೇಳ್ಕೊತೀನಿ ಸ್ನೇಹಿತರೆ. ಈಗ ವಿರಾಜಪೇಟೆ ಹೇಗೆ ನಿರ್ಮಾಣವಾಗಿತ್ತು ಅಂತ ನಾನೀಗ ತಿಳಿಸ್ತೀನಿ ನೋಡಿ. ವಿರಾಜಪೇಟೆಯನ್ನು ನಿರ್ಮಿಸಿದ್ದು ಕೊಡಗಿನ ರಾಜ ದೊಡ್ಡ ವೀರರಾಜೇಂದ್ರ ಅವರು ನಿರ್ಮಿಸ್ತಾರೆ. ನಿರ್ಮಿಸಿದ ನಂತರ ಈ ವಿರಾಜಪೇಟೆಯನ್ನು ಮೊದಲಿಗೆ ವೀರರಾಜೇಂದ್ರ ಪೇಟೆ ಎಂದೇ ಮೊದಲಿಗೆ ನಾಮಕರಣ ಮಾಡ್ತಾರೆ. ನಂತರದ ದಿನಗಳಲ್ಲಿ ವಿರಾಜಪೇಟೆ ಅಂತ ಹೆಸರು ಕೊಡ್ತಾರೆ. ವಿರಾಜಪೇಟೆ ನಿರ್ಮಾಣದ ಬಗ್ಗೆ ಒಂದು ಮಾಹಿತಿನ ತಿಳ್ಕೊಂಡ್ವಿ. ಈಗ ವಿರಾಜಪೇಟೆಯಲ್ಲಿ ಇರುವಂಥ ಹೃದಯ ಭಾಗವಾಗಿರುವಂಥ ಗಡಿಯಾರ ಕಂಬದ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಳ್ಳೋದ. ಈಗ ಗಡಿಯಾರ ಕಂಬಕ್ಕೆ ಹೇಳ್ಬೇಕಂತಂದರೆ 110 ವರ್ಷಗಳನ್ನು ಪೂರೈಸಿದೆ. ಗಡಿಯಾರ ಕಂಬವು ಯಾವುದೇ ಮಳೆ ಗಾಳಿ ಚಳಿ ಏನೇ ಬರಲಿ ತುಂಬ ಗಟ್ಟಿಯಾಗಿ ನಿಂತಿದೆ. ಈ ಗಡಿಯಾರ ಕಂಬವನ್ನು ಯಾರು ನಿರ್ಮಿಸಿದ್ರು, ಏಕೆ ನಿರ್ಮಿಸಿದ್ರು ಅನ್ನೋದನ್ನ ಹೇಳ್ತೀನಿ ನೋಡಿ. ಈಗ ಸ್ನೇಹಿತರೆ, ಗಡಿಯಾರ ಕಂಬವನ್ನು ಯಾಕೆ ನಿರ್ಮಾಣ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂಡ್ರೆ ಒಳ್ಳೆಯದು. 1911ರಲ್ಲಿ ಬ್ರಿಟಿಷ್ನ ರಾಜ 5ನೇ ಜಾರ್ಜ್ನ ದೆಹಲಿಯಲ್ಲಿ ನಡೀತಿರುವ ಕೋರನೇಷನ್ ದರ್ಬಾರ್ನ ಒಂದು ನೆನಪಿಗೋಸ್ಕರ ಈ ಗಡಿಯಾರ ಕಂಬವನ್ನು ನಿರ್ಮಾಣ ಮಾಡ್ತಾರೆ. ಗಡಿಯಾರ ಕಂಬವನ್ನು ನಿರ್ಮಾಣ ಮಾಡ್ತೀವಿ ಒಂದಾಯಿತು, ಮತ್ತು ಮಾಡುವಾಯಿತು. ಈ ಮಾಡೋಕ್ಕೆ ಮುಂಚೆ ಒಂದು ಪ್ಲಾನಿಂಗ್ ಕೊಡಬೇಕಲ್ವಾ? ಆ ಪ್ಲಾನಿಂಗ್ ಕೊಟ್ಟವರು ಕೊಡಗಿನಲ್ಲಿರುವಂಥ ಚೀಫ್ ಕಮಿಷನರ್ ಆಗಿದ್ದಂತಹ ಸರ್ ಅಡ್ಗಾಲಿ ಅವರು 1914ರ ಫೆಬ್ರವರಿ 5ರಂದು ಗಡಿಯಾರ ಕಂಬಕ್ಕೆ ಒಂದು ಪ್ಲಾನಿಂಗ್ ಕೊಡ್ತಾರೆ. ಪ್ಲಾನಿಂಗ್ ಏನೋ ಆಯಿತು. ಪ್ಲಾನಿಂಗ್ ಆದಮೇಲೆ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಒಬ್ಬರು ಕೆಲಸಗಾರರು ಬೇಕಲ್ವಾ? ಅದಕ್ಕೋಸ್ಕರ ವಿರಾಜಪೇಟೆ ಸಮೀಪದ ದೇವಣಗೆರೆ ಗ್ರಾಮದ ಸುಬೇದಾರ್ ಅವರ ಮುಕ್ಕೋಟಿಯ ಮುದ್ದಣ್ಣನವರ ಪುತ್ರನಾದ ಮುಕ್ಕೋಟಿ ಅಯ್ಯಪ್ಪನವರು ಈ ಗಡಿಯಾರ ಕಂಬವನ್ನು ಕಟ್ಟಿದರು. ಗಡಿಯಾರ ಕಂಬವನ್ನು ನಿರ್ಮಾಣ ಮಾಡಿದ ನಂತರ ಗಡಿಯಾರ ಕಂಬವನ್ನು 1915ರ ಜನವರಿಯಲ್ಲಿ ಅಂದಿನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿದ್ದಂತಹ RK ಎಲ್ಲಿಸ್ ಎಂಬುವರು ಗಡಿಯಾರ ಕಂಬವನ್ನು ಉದ್ಘಾಟನೆ ಮಾಡ್ತಾರೆ. ಅಂದು ಉದ್ಘಾಟನೆಯಾದಂಥ ಗಡಿಯಾರ ಕಂಬ ಇಂದಿಗೆ 110 ವರ್ಷಗಳನ್ನು ಪೂರೈಸಿದೆ. ಸ್ನೇಹಿತರೆ, ನಾವೀಗ ಗಡಿಯಾರ ಕಂಬ ನಿರ್ಮಾಣದ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ವಿರಾಜಪೇಟೆ ನಗರದ ಬಗ್ಗೆ ತಿಳ್ಕೊಂಡ್ವಿ. ಈಗ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಬೇಕಂತಂದರೆ ನಮ್ಮ ಈ RSR ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.